ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಇಂದು ಅಯೋಧ್ಯೆಗೆ ನರೇಂದ್ರ ಮೋದಿ ಭೇಟಿ. 15,000 ಕೋಟಿಯ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಿರಲು ರೆಡಿ. ವಿಶ್ವದರ್ಜೆಯ ವಿಮಾನ, ರೈಲು ನಿಲ್ದಾಣ ಲೋಕಾರ್ಪಣೆ ಮಾಡಲಿದ್ದಾರೆ ಪ್ರಧಾನಿ. ಮೋದಿ ಚಾಲನೆಯ ಬೆನ್ನಲ್ಲೇ ಕರ್ನಾಟಕಕ್ಕೂ ಬಂಪರ್. ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸೋ 3 ಟ್ರೈನ್ಗಳಿಗೆ ಇಂದು ಗ್ರೀನ್ ಸಿಗ್ನಲ್. ಕರುನಾಡಲ್ಲಿ ಸಂಚಾರ ಮಾಡಲಿವೆ ಮತ್ತೆರಡು ವಂದೇ ಭಾರತ್ ಎಕ್ಸ್‌ಪ್ರೆಸ್. ರಾಮನೂರಲ್ಲಿ ಬೃಹತ್ ರೋಡ್ ಶೋ ನಡೆಸಲು ಸಿದ್ಧತೆ. ಮೋದಿ ಶಕ್ತಿ ಪ್ರದರ್ಶನದಲ್ಲಿ ಸುಮಾರು 1 ಲಕ್ಷ ಜನರು ಭಾಗಿ ಸಾಧ್ಯತೆ. ನಮೋ ಭದ್ರತೆಗಾಗಿ ಒಟ್ಟು 4,000 ಪೊಲೀಸರ ನಿಯೋಜನೆ. ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಪತ್ತೆ ಕೇಸಲ್ಲಿ ಚುರುಕುಗೊಂಡ ತನಿಖೆ. ಚಿತ್ರದುರ್ಗದ ಬಸವೇಶ್ವರರ ಆಸ್ಪತ್ರೆಗೆ ಅಸ್ಥಿಪಂಜರಗಳ ರವಾನೆ. ಪೋಸ್ಟ್ಮಾರ್ಟಂ ಮೂಲಕ ಸತ್ಯಾಂಶ ಬಯಲು ನಿರೀಕ್ಷೆ. ಇನ್ನೊಂದೆಡೆ ಮುಂದುವರಿದ ಎಫ್ಎಸ್ಎಲ್ ಟೀಮ್ ಪರಿಶೀಲನೆ. ಅಸ್ಥಿಪಂಜರ ಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್. ಇಬ್ಬರ ಚಿತ್ರಹಿಂಸೆಯಿಂದ ಆತ್ಮಹತ್ಯೆ ಎಂದು ಡೆತ್ ನೋಟ್. ಆ ಇಬ್ಬರು ವ್ಯಕ್ತಿಗಳಿಗಾಗಿ ಪೊಲೀಸರ ತಲಾಶ್. ಜಮೀನು ವಿವಾದದ ಕಲಹದ ಬಗ್ಗೆಯೂ ಹೆಚ್ಚಾಯಿತು ಡೌಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.